ಪ್ರಧಾನಿ ನರೇಂದ್ರ ಮೋದಿ ಅವರು ದೆಹಲಿಯ ತಮ್ಮ ಅಧಿಕೃತ ನಿವಾಸದಲ್ಲಿ ಎನ್ಡಿಎಗೆ ಹೊಸದಾಗಿ ಸೇರ್ಪಡೆಯಾಗಿರುವಂತಹ ಸಂಸದರ ಜೊತೆಗೆ ಉಪಹಾರ ಸಭೆ ನಡೆಸಿದ್ರು. ನಾವೆಲ್ಲರೂ ಎನ್ಡಿಎ ಎಂಬ ಒಂದೇ ಒಂದು ಕುಟುಂಬದ ಸದಸ್ಯರು ಅಂತ ಒಗ್ಗಟ್ಟಿನ ಸಂದೇಶ ನೀಡಿದ್ರು. ಜೊತೆಗೆ ಸಂಸತ್ತಿನ ಕಲಾಪಗಳಲ್ಲಿ ಸಕ್ರಿಯ ಭಾಗವಹಿಸುವಿಕೆ, ಕ್ಷೇತ್ರಾಭಿವೃದ್ಧಿ ಹಾಗೂ ಸಾರ್ವಜನಿಕ ಹಿತಾಸಕ್ತಿಗೆ ಆದ್ಯತೆ ನೀಡುವಂತೆ ಕೂಡ ಕರೆ ನೀಡಿದ್ರು. ಹೊಸದಾಗಿ ಸೇರ್ಪಡೆಯಾದ ಎಲ್ಲಾ ಸಂಸದರಿಗೂ ಮೈತ್ರಿಕೂಟದಲ್ಲಿ ಸಮಾನ ಆದ್ಯತೆ, ಕ್ಷೇತ್ರದ ಅಭಿವೃದ್ಧಿ ಹಾಗೂ ಸಾರ್ವಜನಿಕ ಹಿತಾಸಕ್ತಿಗೆ ಆದ್ಯತೆ ನೀಡೋದಕ್ಕೆ ಪ್ರಧಾನಿ ಸಲಹೆ ನೀಡಿದರು. ಮೋದಿಯವರ ಈ ಸಭೆಯಲ್ಲಿ ಟಿಎಂಸಿ ಬಂಡಾಯ ಸಂಸದರು ಹಾಗೂ ಇತ್ತೀಚೆಗಷ್ಟೇ ಏಕನಾಥ್ ಶಿಂಡೆ ಬಣಕ್ಕೆ ಸೇರ್ಪಡೆಯಾದಂಥ ಉದ್ಧವ್ ಸೇನಾ ಸಂಸದರು ಕೂಡ ಇದ್ದರು. ಹೊಸದಾಗಿ ಮೈತ್ರಿಕೂಟ ಸೇರಿರುವ ಸಂಸದರಲ್ಲಿ ವಿಶ್ವಾಸ ಮೂಡಿಸಿದ್ರು ನರೇಂದ್ರ ಮೋದಿಯವರು. ಎನ್ಡಿಎ ಒಂದು ಕುಟುಂಬ ಇದ್ದಂತೆ, ನಾವು ಮೈತ್ರಿಕೂಟದ ಪಕ್ಷಗಳೊಂದಿಗೆ ಇದ್ದೀವಿ, ಪ್ರತಿಯೊಬ್ಬ ವ್ಯಕ್ತಿಯನ್ನು ಕೂಡ ಗೌರವಿಸಲಾಗುತ್ತೆ ಮತ್ತು ಅವಕಾಶವನ್ನು ನೀಡಲಾಗುತ್ತೆ. ನಾನು ಕೇವಲ ಒಂದು ಪಕ್ಷದ ಜೊತೆಯಲ್ಲ, ಪ್ರತಿಯೊಬ್ಬ ಸಂಸದನ ಜೊತೆಗೂ ಕೂಡ ಇದ್ದೀನಿ, ನೀವು ಯಾರ ಬಗ್ಗೆಯೂ ಚಿಂತಿಸುವ ಅಗತ್ಯವಿಲ್ಲ ಅಂತ ಹೇಳಿ ನರೇಂದ್ರ ಮೋದಿ ಭರವಸೆಯನ್ನು ನೀಡಿದ್ದಾರೆ.